बचपने की बातें नहीं करना, उनके नाना से क्या हुआ था उनको नहीं मालूम, उनकी वालदा से क्या हुआ था उनको नहीं मालूम, उनकी वालदा को दहशतगर्द मार दिया तो कम से कम उन्हें तो ये बात नहीं करना। आप किससे बात कर रहे हैं, आप क्या बोल रहे हैं, आपको अंदाजा भी है। जब तक अमेरिका आपको यहाँ से वहां से कुछ नहीं था तो आप बोल नहीं चाह सकते, आप हमारे को आंखें दिखा रहे हैं आप। ಅಸಾದುದ್ದೀನ್ ಓವೈಸಿ ಎಐಎಂಐಎಂ ನಾಯಕ ಬಿಲಾವಲ್ ಭುಟ್ಟೋ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಪರಿ ಇದು. ಬಿಲಾವಲ್ ಭುಟ್ಟೋ ಪಾಕಿಸ್ತಾನದ ನಾಯಕ ಮೊನ್ನೆ ಏನ್ ಹೇಳಿದ್ರು ಅಂದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ನಿಂತು ಯಾವುದೋ ಚುನಾವಣಾ ಸಮಾವೇಶದ ರೀತಿ ಇತ್ತು ಆ ಕಾರ್ಯಕ್ರಮ. ಆ ಜನರಿಂದ ಶಿಳ್ಳೆ ಚಪ್ಪಾಳಿಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಅವ್ರ ಕನ್ಸಲ್ಲೂ ಊಹೆ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ರು. ಸಿಂಧೂ ನದಿಯಲ್ಲಿ ಅಲ್ಲಿಂದ ನೀರು ಹರಿದೇ ಇದ್ರೆ ಅವರ ರಕ್ತ ಹರಿಸ್ತೀವಿ ಅಂದ್ರೆ ಭಾರತೀಯರ ರಕ್ತ ಹರಿಸ್ತೀವಿ ನಾವು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು ಬಿಲಾವಲ್ ಭುಟ್ಟೋ. ಆ ಬಿಲಾವಲ್ ಭುಟ್ಟೋಗೆ ಈಗ ಅಸಾದುದ್ದೀನ್ ಓವೈಸಿ ಕೌಂಟರ್ ಕೊಟ್ಟಿರೋದು. ನಿನ್ ತಾತನಿಗೆ ಏನಾಗಿದೆ ಅನ್ನೋದು ನಿನಗೆ ನೆನಪಿಲ್ವಾ? ಇವ್ರ ತಾಯಿ ಬೆನ್ಜೀರ್ ಭುಟ್ಟೋ, ಬೆನ್ಜೀರ್ ಅಲಿ ಭುಟ್ಟೋ ಪಾಕಿಸ್ತಾನದ ಒಬ್ಬ ಪ್ರಬಲ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾಕೆ. ಪಾಕಿಸ್ತಾನಕ್ಕೆ ಒಬ್ಬ ಭರವಸೆಯ ನಾಯಕಿಯಾಗಿದ್ದಾಕೆ ಬೆನ್ಜೀರ್ ಅಲಿ ಭುಟ್ಟೋ. ಆ ಬೆನ್ಜೀರ್ ಭುಟ್ಟೋನು ಕೂಡ ಅವರೇ ಸಾಕಿದ್ದಂಥ ಉಗ್ರಪಡೆ, ಪಾಕಿಸ್ತಾನ ಸಾಕಿದ್ದಂಥ ಉಗ್ರಪಡೆ ಕಾರ್ಯಕ್ರಮವೊಂದರಲ್ಲಿ ಸಮಾವೇಶವೊಂದರಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಬಾಂಬ್ ಸ್ಫೋಟಿಸಿ ಅವ್ರ ಪ್ರಾಣ ತೆಗೆದುಬಿಡ್ತು. ತಾತ ತಾಯಿ ಅದೇ ಉಗ್ರತ್ವಕ್ಕೆ ಬಲಿಯಾಗಿದ್ದಾರೆ. ಆದ್ರೂ ಬಿಲಾವಲ್ ಭುಟ್ಟೋಗೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕಾಗಿನೇ ಅಸಾದುದ್ದೀನ್ ಓವೈಸಿ ಅದನ್ನೆಲ್ಲ ನೆನಪಿಸಿ ಕೌಂಟರ್ನ ಕೊಟ್ಟಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.